ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನೀವು ಗಣಪತಿ ಹಬ್ಬಕ್ಕೆ ಎಲ್ಲರೂ ಸ್ವೀಟ್ಸ್ಗಳು ಮಾಡ್ತಾ ಇರ್ತೀರಿ. ನಾನು ಇವತ್ತು ಗಣಪತಿ ಹಬ್ಬಕ್ಕೆ ಅಂತೇಳಿ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡಾಕತ್ತಿದ್ದೆ. ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊತೀನಿ. ಅಗಲವಾದ ಪಾತ್ರೆ ತೊಗೊಂಡಿನ್ರಿ. ಈಗ ಇದಕ್ಕೆ ಮೈದಾ ಹಿಟ್ಟನ್ನೇ ಹಾಕ್ಬೇಕ್ರಿ ಕರ್ಚಿಕಾಯಿ ಮಾಡಕ್ಕೆ. ಹಾಗಾಗಿ ನಾನು ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದ್ರಿ. ಈಗ ನಾನು ಅರ್ಧ kg ಮೈದಾ ಹಿಟ್ಟಿನಾಗ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹಚ್ಕೊಳಕ್ಕೆ ಇಟ್ಕೋತೀನಿ ರೀ. ನೋಡ್ರಿ, ಒಂದಿಷ್ಟು ಹಚ್ಕೊಳಕ್ಕೆ ಒಣ ಹಿಟ್ಟು ಇಟ್ಕೊಂಡೀನಿ ರೀ. ಇಲ್ಲ ನೀವು ಅಕ್ಕಿ ಹಿಟ್ಟು ಹಚ್ತೀನಿ ಅನ್ನೋದಾದ್ರೆ ಅಕ್ಕಿ ಹಿಟ್ಟು ಹಚ್ಕೋಬೋದ್ರಿ. ಎಲ್ಲಿ ಲಟ್ಸಕ್ಕೆ ಬೇಕಾಗ್ತೈತ್ರಿ. ಹಾಗಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಎತ್ತಿಟ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. 1-2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ನೀವು ಎಣ್ಣೆ ಬಿಸಿ ಮಾಡಿ ಆದರೂ ಹಾಕ್ಕೋಬೋದು, ಹಾಗೆ ಆದರೂ ಹಾಕ್ಕೋಬೋದು ರೀ. ಇಲ್ಲ ಸ್ವಲ್ಪ ತುಪ್ಪ ಆದರೂ ಹಾಕ್ಕೋಬೋದು ರೀ. ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ನಾನು ಹಾಗೆ ಹಾಕ್ಕೊಂಡೇನಿ, ಬಿಸಿ ಏನು ಮಾಡಿಲ್ಲ, ಹಂಗೆ ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಬಿಸಿ ಮಾಡಿ ಆದರೂ ಹಾಕ್ಕೋಬೋದು ರೀ. ಈಗ ಇದು ಚಲೋ ಹೊತ್ನಾಗೆ ಕಲಿಸ್ಕೊತೀನಿ ರೀ. ಆದಷ್ಟು ಗಟ್ಟಿಗೆ ನಾದ್ಕೋಬೇಕ್ರಿ ಹಿಟ್ಟು. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕ್ರಿ. ಗಣಪತಿ ಹಬ್ಬಕ್ಕೆ ಮೋದಕಗಳು ಮಾಡ್ತಿರ್ತಾರೆ ರೀ. ಸುಮಾರು ನಮ್ನಿ ಮೋದಕಗಳು ನಾನು ಮಾಡಿ ತೋರಿಸಿನಿ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ಈಗ ನಾನು ಇವತ್ತು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡಿರತೈತಿ ಮಾಡಾಕತ್ತೀನಿ. ನೀವು ಗಣಪತಿ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ಡ್ರೈ ಫ್ರೂಟ್ಸ್ ಕರ್ಚಿಕಾಯಿನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾ ಮಾಡುವಂಥ ಕರ್ಚಿಕಾಯಿ ರೆಸಿಪಿ ನಿಮ್ಗೆ ಏನಾರು ಹೆಲ್ಪ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ, ಹಿಟ್ಟು ನಾದ್ಕೊಂಡಿನಿ. ಈ ಹದ ಆಯ್ತು ನೋಡ್ರಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪೂರಷ್ಟು ಮೆತ್ತಗೂ ಇಲ್ಲ, ಪೂರಷ್ಟು ಗಟ್ಟಿನೂ ಇಲ್ಲ. ಇದೊಂದು ಅರ್ಧ ಗಂಟೆ ನೆನಿಲ್ರಿ. ಇದು ನೆನೆಷ್ಟೊತ್ತಿಗೆ ನಾವು ಒಳಗೆ ತುಂಬಾಕ ಕರ್ಚಿಕಾಯಿ ಪುಡಿ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನಾನು ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಹೂರ್ಣ ರೆಡಿ ಮಾಡ್ಕೊಳ್ಳೋಣ್ರಿ. ನಾನೊಂದು ಅರ್ಧ ಕಪ್ನಷ್ಟು ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕ್ಕೋತೀನಿ. ನೀವು ಹೆಚ್ಚು ಕಮ್ಮಿ ಹಾಕೋಬೋದು. 1 ಕಪ್ ಪೂರ ಆದರೂ ಹಾಕೋಬೋದು, ಅರ್ಧ ಕಪ್ ಆದರೂ ಹಾಕೋಬೋದು. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ನೀವು ಶೇಂಗಾದ ಕಾಳು ಹುರ್ಕೊಳ್ಳೋಣ್ರಿ. ಈ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ನೀವು ಶೇಂಗಾದ ಕಾಳು ಹಾಕಿದ್ರು ಬರ್ತೈತಿ, ಬಿಟ್ಟರು ಬರ್ತೈತಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ಗಳು ಇರ್ತಾವೆ ನೋಡ್ಕೊಂಡು ಹಾಕೋಬೋದು. ಅದೇ ಹಾಕೋಬೇಕು ಇದೇ ಹಾಕೋಬೇಕತ್ತೇನಿಲ್ಲ. ನಿಮ್ಮ ಮನ್ಯಾಗ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಅವು ಹಾಕೊಂಡು ಮಾಡ್ಕೋಬೋದು ರೀ. ಈಗ ನೋಡ್ರಿ, ಇವು ಶೇಂಗಾದ ಕಾಳು ಹುರಿದಾವು. ನಾ ಎತ್ತಿಟ್ಕೋತೀನಿ ರೀ. ನಾ ಶೇಂಗಾದ ಕಾಳು ಏನು ತಕ್ಕೊಂಡಿನಲ್ರಿ, ಅದೇ ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ಎಳ್ಳು ಹಾಕ್ಕೋತೀನಿ ರೀ. ನಾ ಬಿಳಿ ಎಳ್ಳು ಹಾಕೊಳಕತ್ತೀನಿ. ನೀವು ಯಾವ ಎಳ್ಳಾದರೂ ಹಾಕೋಬೋದು, ಕರಿ ಎಳ್ಳಾದರೂ ಹಾಕೋಬೋದು, ಬಿಳಿ ಎಳ್ಳಾದರೂ ಹಾಕೋಬೋದು. ಇದನ್ನ ಚಲೋ ಹೊತ್ನಾಗೆ ಹುರ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ, ಇವು ಹುರಿದಾವ ಎಳ್ಳ ನಾ ಈಗ ತಕ್ಕೋತೀನಿ ನೋಡ್ರಿ. ತಕ್ಕೊಂಡು ಒಂದು ಪಾತ್ರೆಗೆ ಹಾಕೋತೀನಿ ರೀ. ಈಗ ನಾನು ವಾಪಸ್ ಅದೇ ಪಾತ್ರೆ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕೋತೀನಿ ನೋಡ್ರಿ. ನೀವು ಡ್ರೈ ಫ್ರೂಟ್ಸ ಹುರಿದಾದ್ರೂ ಹಾಕೋಬೋದು, ಇಲ್ಲ ಹಾಗೆ ಆದರೂ ಹಾಕೋಬೋದು ರೀ. ನಾನೀಗ ಹುರಿದು ಹಾಕೊಳಕತ್ತೀನಿ ನೋಡ್ರಿ, ಅಂದರೆ ತುಪ್ಪದಾಗ ಹುರ್ಕೋತೀನಿ ರೀ. ನಾನು ಸಣ್ಣ ಕಟ್ ಮಾಡಿ ತೊಗೊಂಡೇನಿ. ನೀವು ಹಂಗಾದ್ರೂ ತೊಗೊಂಡು ಮಿಕ್ಸಿಗೆ ಹಾಕೋಬೋದು, ಇಲ್ಲ ಈ ರೀತಿ ಸಣ್ಣ ಕಟ್ ಮಾಡಿದ್ರೂ ಹಾಕೋಬೋದು ರೀ. ಒಂದು ಅರ್ಧ ಕಪ್ನಷ್ಟು ಬಾದಾಮ್ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವೊಂದು ಸ್ವಲ್ಪ ಹುರ್ಕೊಳ್ಳೋಣ್ರಿ ತುಪ್ಪದಾಗೆ. ನಾನು ಒಣ ದ್ರಾಕ್ಷಿ ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡಿನಿ, ಅದೊಂದು 1/4 ಕಪ್ನಷ್ಟು ಹಾಕೋತೀನಿ ನೋಡ್ರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ನಮ್ಮ ಮನ್ಯಾಗ ಯಾವ ಡ್ರೈ ಫ್ರೂಟ್ಸ್ಗಳು ಇದ್ದಾವೆ ಅಷ್ಟು ಹಾಕ್ಕೊಂಡಿನಿ ರೀ. ನಿಮ್ಮ ಮನ್ಯಾಗ ಯಾವ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ನಾನು ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತೈತೆ ಅಂಥೇಳಿ ನಾನು ಸಣ್ಣ ಕಟ್ ಮಾಡ್ಕೊಂಡಿನಿ. ನೀವು ಬ್ಯಾಡ ಅಂದ್ರೆ ಮಿಕ್ಸಿಗೆ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೋಬೋದು ರೀ. ಇವು ಡ್ರೈ ಫ್ರೂಟ್ಸ್ ಹುರಿದಾವು. ಇದ್ರಾಗೆ ನಾವು ಒಂದು ಸ್ವಲ್ಪ ಗಸಗಸಿ ಹಾಕೋತೀನಿ ನೋಡ್ರಿ. ಇವು ಗಸಗಸಿ ಬೇಗ ಹೊತ್ತಾವ್ರಿ. ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತೆ ರೀ. ಲಾಸ್ಟಿಗೆ ಹಾಕೊಂಡು ಹುರ್ಕೊಡ್ರಿ, ಇಲ್ಲ ಸಪ್ರೇಟಾಗಿ ಹುರ್ಕೊಂಡಾದ್ರೂ ತೆಗೆದು ಇಟ್ಕೊಡ್ರಿ, ಇಲ್ಲ ಇದ್ರಾಗೆ ಆದರೂ ಹುರ್ಕೊಡ್ರಿ. ಈಗ ಹುರಿದವ್ರಿ, ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ನಾನು ಮಿಕ್ಸಿ ಜಾರಿಗೆ 1 ಕಪ್ ಪುಟಾಣಿ ತೊಗೊಂಡಿನಿ, ಅವು ಹಾಕೊಂಡು ರುಬ್ಕೋತೀನಿ ನೋಡ್ರಿ. ನೋಡ್ರಿ, ಈ ರೀತಿ ರುಬ್ಕೊಂಡಿನಿ. ನಾ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೆಲ್ರಿ, ಅದನ್ನು ಇದ್ರಾಗೆ ಹಾಕಿ ರುಬ್ಕೋತೀನಿ. ನೀವು ಸಪ್ರೇಟಾಗಿ ಆದರೂ ರುಬ್ಕೋಬೋದು, ಇಲ್ಲ ಇದ್ರಾಗೆ ಹಾಕಿ ಆದರೂ ರುಬ್ಕೋದು. ಇದನ್ನು ತುಂಬ ರುಬ್ಬಾರ್ರಿ, ಸ್ವಲ್ಪ 1 ರೌಂಡ್ ತಿರುಗಿಸಿದ್ರೆ ಸಾಕು ರೀ. ಅಂದ್ರೆ ಎಳ್ಳಿನ ಘಮ ಬಿಡಲಿ ಅಂಥೇಳಿ ಅಷ್ಟೇ ರೀ. ಮುಚ್ಚಳ ಮುಚ್ಚಿ 1 ರೌಂಡ್ ತಿರುಗಿಸ್ಕೋತೀನಿ ರೀ. ಈಗ ನೋಡ್ರಿ, ಈ ರೀತಿ ಆಗೈತಿ. ಅದೊಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಇನ್ನೇನು ಪುಟಾಣಿ ಏನು ರುಬ್ಕೊಂಡಿದ್ನಲ್ರಿ, ಅದೇ ಜಾರಲ್ಲಿ ಒಂದು ಅರ್ಧ ಕಪ್ ಶೇಂಗಾದ ಕಾಳು ಹುರಿದು ಇಟ್ಕೊಂಡಿದ್ನಲ್ಲ, ಅವು ಹಾಕೋತೀನಿ. ನೀವು ಸಿಪ್ಪೆ ತೆಗೆದಾದ್ರೂ ಹಾಕೋರಿ, ಹಾಗೆ ಆದರೂ ಹಾಕೋರಿ. ನಾ ಈಗ ಹಂಗೆ ಹಾಕ್ಕೊಂಡಿನಿ ನೋಡ್ರಿ. ಇದೊಂದು ಸ್ವಲ್ಪ ರುಬ್ಕೋತೀನಿ ರೀ. ಪೂರ್ತಿ ಸಣ್ಣಗೆ ಏನು ಬೇಡ್ರಿ, ತರಿಯಾಗಿ ರುಬ್ಕೊಂಡ್ರೆ ಸಾಕ್ರಿ.
ನೋಡಿರಿ ಈ ರೀತಿ ರುಬ್ಕೊಂಡಿನಿ. ಈಗ ಇದಕ್ಕೊಂದು ಕಪ್ ಬೆಲ್ಲ ತೊಗೊಂಡಿನಿ, ನಾನು ಬೆಲ್ಲ ಹಾಕ್ಕೋತೀನಿ ನೋಡಿರಿ. ನೀವು ಕೈಲೇ ಆದರೂ ಕಲಿಸ್ಕೋಬೋದು, ಇಲ್ಲ ಹಿಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ರೂ ರುಬ್ಕೋಬೋದು ರೀ. ಈ ರೀತಿ ಬೆಲ್ಲ ಮಿಕ್ಸ್ ಆದ್ರೆ ಆಯ್ತು ರೀ. ನಾನು ಬೆಲ್ಲ ಶೇಂಗಾದ ಕಾಳು ರುಬ್ಕೊಂಬಂದಿಲ್ಲ ರೀ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ಮುಂಚೆ ಪುಟಾಣಿ ಮತ್ತು ಎಳ್ಳು ರುಬ್ಬಿ ಹಾಕಿದ್ದಿಲ್ಲ ರೀ, ಅದ್ರಾಗೆ ಹಾಕ್ಕೋತೀನಿ ನೋಡಿರಿ ಇದನ್ನ. ನೀವು ಬೆಲ್ಲ ಬೇಡ ಅಂದ್ರೆ ಸಕ್ಕರೆನೂ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಅದು ಹಾಕೋಬೋದು. ಸಕ್ಕರೆಕ್ಕಿಂತ ಬೆಲ್ಲದ ಆರೋಗ್ಯಕ್ಕೆ ಒಳ್ಳೇದಂತಾರೆ, ಹಾಗಾಗಿ ನಾನು ಬೆಲ್ಲ ಹಾಕ್ಕೊಂಡೀನಿ ನೋಡಿರಿ. ನಾನು ಒಂದು ಕೊಬ್ಬರಿ ತೊಗೊಂಡೇನಿ, ಒಂದು ಪೂರ ಮುಸ್ಕ ತೊಗೊಂಡು ತುರ್ಕೊಂಡೇನಿ, ಇದು ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಒಂದು ಕೊಬ್ಬರಿ ಗಿಟ್ಟಕ್ಕೆ ಪೂರ ತುರ್ಕೊಂಡಿದ್ದೆ, ಅದು ಹಾಕ್ಕೋತೀನಿ ನೋಡಿರಿ. ಇಲ್ಲ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ನಲ್ಲ ರೀ, ಅವನು ಹಾಕ್ಕೋತೀನಿ ನೋಡಿರಿ. ನೀವು ಹುರಿದಾದ್ರೂ ಹಾಕ್ಕೋಬೋದು, ಹಂಗೆ ಹಸಿವಾದ್ರೂ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದು ಡ್ರೈ ಫ್ರೂಟ್ಸ್ ಕರ್ಚಿಕಾಯ್ದು ಪೌಡ್ರ್ ರೆಡಿ ಆಯ್ತು ರೀ ಒಳಗೆ ತುಂಬಕ್ಕೆ. ಈ ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ಮಾಡ್ಕೋತೀವಲ್ರಿ, ಆ ಮಿಶ್ರಣನೇ ಮೊದಲು ಮೇನ್ ರೀ. ಅದು ಚಲೋತ್ನೇ ಮಾಡ್ಕೊಂಡ್ರೆ ಕರ್ಚಿಕಾಯಿ ಮಸ್ತಾಗಿ ಬರ್ತಾವ್ರಿ. ಕರ್ಚಿಕಾಯಿ ಮಾಡೋದು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ. ಈ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ನಾವು ಏನೇನು ಹಾಕ್ತೀವಿ ಅನ್ನೋದು ಮೇನ್ ಇರ್ತೈತೆ ರೀ. ನಾವು ಎಷ್ಟು ಚಲೋತ್ನಾಗೆ ಹಾಕೋತೀವಲ್ಲ ಅಷ್ಟು ಚಲೋತ್ನಾಗೆ ಬರ್ತೈತೆ ರೀ. ಈಗ ನೋಡಿರಿ ಇದು ಪೌಡ್ರ್ ರೆಡಿ ಆಗೈತೆ ರೀ. ನಾ ಎಲ್ಲ ಚಲೋತ್ನೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೇನೂ ರುಬ್ಕೋಬೋದು ರೀ. ಇದು ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತೈತೆ ರೀ. ಹಾಗಾಗಿ ನಾನು ದಪ್ಪಗೆ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡಿರಿ. ಈ ರೀತಿ ಪೀಸ್ ಐತೆ ನೋಡಿರಿ. ಇದು ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ರೆಡಿ ಆಯ್ತು ರೀ. ಈಗ ನಾನು ಹಿಟ್ಟು ಹಾಕ್ಬಿಟ್ಟಿದ್ದೆ ರೀ. ಇದು ಹಿಟ್ಟು ನೆಂದೈತೆ ರೀ. ನಿಮ್ಗೆ ಕರ್ಚಿಕಾಯಿ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊಡ್ರಿ. ನಾನು ಈ ಸೈಜಲ್ಲಿ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ನಾ ಒಂದಿಷ್ಟು ಉಳ್ಳಿ ಮಾಡ್ಕೊಂಡಿನಿ ರೀ. ಈಗ ಲಟ್ಟಿಸ್ಕೊತೀನಿ ನೋಡಿರಿ. ಈ ಸೈಜಲ್ಲಿ ಉಳ್ಳಿ ಮಾಡ್ಕೊಂಡಿನಿ. ಈಗ ಇದು ಎಲ್ಲಿ ಲಟ್ಟಿಸ್ಕೊತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟೇನು ಇಟ್ಕೊಂಡಿದ್ದಿಲ್ಲ ರೀ, ಅದು ಹಾಕ್ಕೋತೀನಿ ರೀ, ಮೈದಾ ಹಿಟ್ಟೆ. ನೀವು ಬೇಕಾದ್ರೆ ಲಟ್ಸಕ್ಕೆ ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸ್ಕೋಬೋದು ರೀ. ಕರ್ಚಿಕಾಯಿ ಅಂದ್ರೆ ಉದ್ದಕ್ಕಿರ್ತಾವ್ರಿ, ನಾನೀಗ ರೌಂಡಾಗಿ ಎಲ್ಲಿ ಲಟ್ಟಿಸ್ತೀನಿ ನೋಡಿರಿ. ನೀವು ಬೇಕಾದ್ರೆ ಉದ್ದಾಗೇನೂ ಲಟ್ಟಿಸ್ಕೋಬೋದು ರೀ. ರೌಂಡಾಗೆ ಲಟ್ಟಿಸ್ಕೊಂಡ್ರೆ ಒಳಗೆ ಪೌಡ್ರ್ ಜಾಸ್ತಿ ಹಿಡಿತೈತಿ, ಹಾಗಾಗಿ ನಾನು ರೌಂಡಾಗೆ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ನೀವು ಪುರಿಗೆ ಏನು ಲಟ್ಟಿಸ್ಕೋತೀರಲ್ರಿ ಆ ರೀತಿ ಲಟ್ಟಿಸ್ಕೋಬೇಕು ರೀ. ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ ರೀ. ಈಗ ತೊಗೋತೀನಿ ನೋಡಿರಿ. ಈಗ ಇದ್ರಾಗ ಇದು ಪೌಡ್ರ್ ಹಾಕ್ಕೋತೀನಿ ನೋಡಿರಿ. ನಾ ಕರ್ಚಿಕಾಯಿ ಪುಡಿ ಏನು ಮಾಡ್ಕೊಂಡಿನಲ್ರಿ ಅದು ಹಾಕ್ಕೋತೀನಿ. ಹಿಂಗೆ ರೌಂಡಾಗೆ ಲಟ್ಟಿಸೋದ್ರಿಂದ ಜಾಸ್ತಿ ಪುಡಿ ಹಿಡಿತೈತೆ ಅಂತ ನಾ ರೌಂಡಾಗೆ ಲಟ್ಟಿಸಿ ಮಾಡಾಕತ್ತೀನಿ. ನಿಮ್ಗೆ ಉದ್ದಾಗಿ ಬೇಕಂದ್ರೆ ಉದ್ದಾಗೇನೂ ಲಟ್ಟಿಸ್ಕೋಬೋದು ರೀ. ಈಗ ಇದಕ್ಕೆ ಸುತ್ತಲ ಸ್ವಲ್ಪ ಹಾಲು ಹಚ್ಕೊಳ್ಳೋಣ, ಯಾಕಂದ್ರೆ ಎಣ್ಣೆ ಹಾಕಿದ ತಕ್ಷಣ ಬಾಯಿ ಬಿಡೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಸ್ವಲ್ಪ ಸುತ್ತಲೂ ಹಾಲು ಹಚ್ಕೊಂಡು ಹಿಂಗೆ ಕ್ಲೋಸ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು ರೀ. ನೀವು ಬೇಕಾದ್ರೆ ನೀರಾದರೂ ಹಚ್ಬೋದು, ಹಾಲಾದರೂ ಹಚ್ಬೋದು. ನಾನು ಹಾಲು ಹಚ್ಚಾಕತ್ತೀನಿ ನೋಡಿರಿ. ಇಲ್ಲಿ ನಿಮ್ಮ ಹತ್ರ ಮೋಲ್ಡ್ಗಳು ಇರ್ತಾವಲ್ಲ, ನೀವು ಮೋಲ್ಡಲ್ಲಿ ಆದರೂ ತುಂಬ್ಕೋಬೋದು ರೀ. ಕರ್ಚಿಕಾಯಿ ತುಂಬ ಮೋಲ್ಡ್ ಬರ್ತಾವೆ ಪ್ಲಾಸ್ಟಿಕ್ಕಿನು, ನೀವು ಅದರಲ್ಲಿ ಆದರೂ ಮಾಡ್ಬೋದು, ಇಲ್ಲ ಇದರಲ್ಲಿ ಆದರೂ ಮಾಡ್ಕೋಬೋದು ರೀ. ನೀವು ಹಿಂಗೆ ಆದರೂ ಬಿಡ್ಬೋದು. ಡಿಸೈನ್ ಬೇಕಂದ್ರೆ ಹಿಂಗೆ ಪೋರ್ಕ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿರಿ, ಅವಾಗ ಡಿಸೈನ್ ಆಗ್ತೈತೆ ರೀ. ನೋಡಿರಿ ಈ ರೀತಿ ಪ್ರೆಸ್ ಮಾಡಿದ್ರೆ ಡಿಸೈನ್ ಬರ್ತೈತೆ. ನೀವು ಒಂದೇ ಸೈಡ್ ಬೇಕಂದ್ರೆ ಒಂದೇ ಸೈಡ್ ಆದರೂ ಮಾಡ್ಕೋಬೋದು, ಎರಡು ಸೈಡ್ ಬೇಕಂದ್ರೆ ಎರಡು ಸೈಡ್ ಆದರೂ ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊಂಡ್ರೆ ಆಯ್ತು ರೀ. ಇದೊಂದು ನಮ್ನಿ ಮಾಡಿ ತೋರಿಸ್ತೀನಿ, ಇನ್ನೊಂದು ನಮ್ನಿ ಮಾಡ್ತೀನಿ ನೋಡಿರಿ. ನಿಮ್ಗೆ ಹಂಗೆ ಇಷ್ಟ ಆದ್ರೆ ಹಂಗಾದರೂ ಮಾಡ್ಕೋಬೋದು, ಹಿಂಗಾದರೂ ಮಾಡ್ಕೋಬೋದು. ಈಗ 2 ಎಲೆ ಲಟ್ಟಿಸ್ಕೊಂಡಿನಿ ನಾನು ನೋಡಿರಿ. 2 ಎಲೆ ಲಟ್ಟಿಸ್ಕೊಂಡಿನಿ. ಒಂದು ಎಲೆಯಾಗ ಮಾತ್ರ ಕರ್ಚಿಕಾಯಿ ಪುಡಿ ಹಾಕ್ಕೊಂಡಿನಿ. ಈಗ ಇದಕ್ಕೆ ಸುತ್ತಲ ಹಾಲು ಹಚ್ಕೋತೀನಿ ನೋಡಿರಿ. ನೀವು ಹಾಲಾದರೂ ಹಚ್ಕೋಬೋದು, ನೀರಾದರೂ ಹಚ್ಕೋಬೋದು. ನಾನೀಗ ಹಾಲು ತೊಗೊಂಡಿನಿ, ಹಾಲು ಹಚ್ಕೋತೀನಿ ನೋಡಿರಿ. ಹಿಂಗೆ ಸುತ್ತಲೂ ಹಾಲು ಹಚ್ಕೋಬೇಕು ರೀ. ಈಗ ನಾನು ರೌಂಡಾಗಿ ಎಲೆ ಲಟ್ಟಿಸ್ಕೊಂಡಿನಿ 2. ಈಗ ಒಂದು ಕೆಳಗಿಟ್ಟು ಪುಡಿ ಹಾಕ್ಕೊಂಡಿನಿ, ಇನ್ನೊಂದು ಮ್ಯಾಲೆ ಮುಚ್ತೀನಿ ನೋಡಿರಿ. ಈ ರೀತಿ ಮ್ಯಾಲೆ ಮುಚ್ಚಿ ದಂಡಿಗೆಲ್ಲ ಕ್ಲೋಸ್ ಮಾಡ್ಬೇಕು ರೀ. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು ರೀ. ನೋಡಿರಿ ಹಿಂಗೆ 2 ಕೈಲೆ ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ, ಅವಾಗ ಎಣ್ಣೆಗೆ ಬಿಡಲ್ರಿ ಅದು. ನೋಡಿರಿ ನಾನು ಒಂದು ಈ ಥರ ಮಾಡೀನಿ ರೌಂಡಾಗೆ, ಒಂದು ಈ ಥರ ಮಾಡೀನಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು ರೀ. ನಾ ತೊಗೊಂಡಿರೋ ಒಳತಿರೋ ಒಂದಿಷ್ಟು ಕರ್ಚಿಕಾಯಿ ಆಗ್ಯಾವು, ಮತ್ತು ಇನ್ನೂ ಇಷ್ಟು ಪೌಡ್ರ್ ಐತಿ, ಮತ್ತು ಇನ್ನೂ ಇಷ್ಟು ಉಳ್ಳಿದಾವ್ರಿ. ಈ ಮಿಕ್ಕಿದೆಲ್ಲ ಮಾಡ್ಕೋತೀನಿ. ಈಗ ಕರಿಬೇಕಲ್ರಿ, ಕರಿಯಾಕೀಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾವು ಮಾಡ್ಕೊಂಡಿದ್ನೆಲ್ಲ ಕರ್ಚಿಕಾಯಿ ಇವು ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾ ನೋಡಿಕೊಂಡು ನೀವು ಬಿಡ್ಬೋದು ರೀ. ನೀವು ಕರ್ಚಿಕಾಯಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಇವು ಫ್ರೈ ಆಗ್ತಾವ್ರಿ ಮಸ್ತಾಗಿ.
ನಾವು ಹಿಟ್ಟಿನಾದಾಗ ಎಣ್ಣೆ ಹಾಕ್ಕೊಂಡಿರ್ತೀವಲ್ರಿ, ಹಾಗಾಗಿ ಗುಳಿ ಮಸ್ತಾಗೆ ಬರ್ತಾವ್ರಿ. ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು. ನಾನು ಎಣ್ಣೆನೇ ಹಾಕ್ಕೊಂಡಿನಿ ನೋಡ್ರಿ. ನಾ ಎಣ್ಣೆ ಹಾಕ್ಕೊಂಡ್ರೆ ಇಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಗುಳಿ. ನಿಮ್ಗೆ ಲೈಟಾಗೆ ಬೇಕಂದ್ರೆ ಲೈಟಾಗೇ ತಕ್ಕೊಳ್ರಿ, ವೈಟ್ ಬೇಕಂದ್ರೆ ಇಲ್ಲ ಫುಲ್ ಕೆಂಪಗೆ ಬೇಕಂದ್ರೆ ಫುಲ್ ಕೆಂಪಾಗಿ ಕರ್ಕೊರಿ. ಇನ್ನು ನಾರ್ಮಲಾಗಿ ಕರ್ಕೊಂಡಿ ನೋಡ್ರಿ. ಪೂರ ಅಷ್ಟು ಕೆಂಪು ಅಲ್ಲ, ತೀರಾ ಅಷ್ಟು ವೈಟು ಅಲ್ರಿ. ನೋಡ್ರಿ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೀನಿ, ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಈಗ ನೋಡ್ರಿ ನಾ ಕರ್ಚಿಕಾಯಿ ಸೇಪ್ ಮಾಡಿದ್ದು ಫ್ರೈ ಮಾಡಿ ತೆಗೆದಿರಿ. ಈಗ ರೌಂಡಾಗೆ ಮಾಡಿದ್ನೆಲ್ಲ ಅವನು ಹಾಕೋತೀನಿ ನೋಡ್ರಿ. ಇವು ನಾವು 2-3 ಹಾಕಿದ್ರೆ ಹಿಡಿಯಂಗಿಲ್ರಿ, ಹಂಗಾಗಿ ನಾನು ಒಂದೊಂದೇ ಫ್ರೈ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಇದು ಎಷ್ಟು ಮಸ್ತಾಗಿ ಪುರಿ ಥರ ಉಬ್ಬೇದು ನೋಡ್ರಿ. ಈಗ ಇದು ನೋಡಕ್ಕೆ ಮಾತ್ರ ಚಂದ ಕಾಣ್ತೈತ್ರಿ, ತಿನ್ನುವಾಗ ಬಾಯಾಗ ಕಚ್ಚಿದ್ರೆ ನಾವು ಪೌಡ್ರ್ ಹೊರಗೆ ಬೀಳೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಆ ರೀತಿ ಆದರೂ ಮಾಡ್ಕೋಬೋದು, ಈ ರೀತಿ ಆದರೂ ಮಾಡ್ಕೋಬೋದು ರೀ. ನೋಡಿರಿ ಗುಳೆಲ್ಲ ಕಡಿಮೆ ಆಗ್ಯಾವ. ಈಗ ಇದು ಫ್ರೈ ಆಗೈತಿ, ನಾ ತಕ್ಕೋತೀನಿ ನೋಡ್ರಿ. 2 ಸೈಡೂ ಎಷ್ಟು ಮಸ್ತ್ ಕೆಂಪಾಗೆ ಫ್ರೈ ಮಾಡ್ಕೊಂಡಿ ನೋಡ್ರಿ. ನೋಡಿದ್ರಲ್ಲಿ ನಾ ಮಾಡ್ಕೊಂಡಿರೋ ಒಳತಿಯಲ್ಲಿ ಇಷ್ಟು ಕರ್ಚಿಕಾಯಿ ಆಗ್ಯಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಗೌರಿ ಗಣೇಶ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೋದನ್ನ. ಈ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.